ಎಲ್ಲೂ ಆಗಿಲ್ಲ, ನಿಮ್ಗೆ ಕಾಣ್ತಾ ಇದೆ ಅಷ್ಟೇ. ಈಗ ಎಷ್ಟು ಹೆಸರು ಬೇಕಾದ್ರೂ ಚೇಂಜ್ ಮಾಡ್ಬೋದು. ನೀವು ಎಷ್ಟು ಮಖಗಳು ತೋರಿಸಿದ್ರಿ 20 ದಿನದಿಂದ? 4 ಕ್ಯಾಬಿನೆಟ್ ತೋರಿಸಿದ್ರಿ ನೀವು. 4 ಕ್ಯಾಬಿನೆಟ್ ತೋರಿಸಿದ್ರಿ. ಖಂಡಿತ ವೈದ್ಯ ನನ್ನ ಜೊತೆನೇ ಇದ್ದಾನ್ರಿ, ಹಿಂದೆಯಿಂದನೂ ಜೊತೆಲಿ ಇದ್ದಾರೆ. ಇಲ್ಲಿ ನೋವಾಗಿರ್ತದೆ, ಈಗ ನನ್ನ ನೋವಾಗಿರ್ಲಿಲ್ವಾ? ನನಗೂ ನೋವಾಗಿತ್ತು, ಇವ್ರಿಗೂ ನೋವಾಗಿತ್ತು. ಅಧ್ಯಕ್ಷರಾಗಿದ್ರು ಇವರು. ಇವ್ರ ಕಾಲದಲ್ಲಿ 120, 124 ಬಂದಿತ್ತು. ಕೊಡೋಣಮ್ಮ, ಕೊಡ್ತೀವಿ. ಹೆಣ್ಮಕ್ಳಿಲ್ದೆ ನಾವು, ನಮ್ಮ ಪಕ್ಷನೇ ಇಲ್ಲ. ಹೆಣ್ಮಕ್ಳಿಗೆ ನಾವು ಶಕ್ತಿ ಕೊಡ್ತೀವಿ. ಫಸ್ಟು ಎಲ್ಲರಿಗೂ ಹೇಳಿದ್ದೀನಿ, ಇಲ್ಲಿ ಯಾರು ಕಾಯ್ಕೊಂಡು ಕೂತ್ಕೊಳಕ್ ಹೋಗ್ಬಿಡಿ. ಆಫೀಸು, ಮನೆ, ವಾರ ತುರ ಎಲ್ಲ ಇಲ್ಲಿ ಬಿಟ್ಬಿಟ್ಟು ನಾಳೆ ಒಂದೇ ದಿನ ನೀವು ಕ್ಷೇತ್ರಕ್ಕೆ ಹೋಗ್ಬೇಕು ಅಂತ, ಜಿಲ್ಲೆಗೆ ಹೋಗ್ಬೇಕು ಅಂತ ಹೇಳಿದ್ದೀನಿ. ಅದಾದಮೇಲೆ ಆಮೇಲೆ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಈಗ ಯಡಿಯೂರಪ್ಪನ ಸರ್ಕಾರದ ಇತಿಹಾಸ ಸ್ವಲ್ಪ ಹೇಳ್ತೀನಿ. ಅವ್ರ ಸರ್ಕಾರ ಅಷ್ಟೇ ಮಾಡೋದಲ್ಲ, ಅವ್ರೇನೋ ಹೇಳ್ತಿರಲ್ಲ ನನಗೆ 20 ದಿನ, 30 ದಿನ, ವಾರ, 4 ದಿನ ಅಂತ. ಅವ್ರ ಗೌರ್ಮೆಂಟ್ ರಚನೆ ಮಾಡಿದಾಗ ಏನಿತ್ತು? ಇಷ್ಟು ಸ್ವಲ್ಪ ದಯವಿಟ್ಟು ಬರೀರಪ್ಪ. ಒಬ್ಬರೇ ಸರ್ಕಾರ ನಡೆಸಲಿಲ್ಲ. ಎಷ್ಟು ದಿನ? ಅದನ್ನ ನೀವು ಬರೀರಿ ಅಂತ ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು.